10 ನಿಮಿಷದ ಒಳಗಡೆ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಲ್ಲೆಲೂಯ. ಈ ಒಂದು ಹಳೆ ದಿನಮಾನಗಳಲ್ಲಿಕ್ಕಿಂತ ಹೊಸ ವರ್ಷದಲ್ಲಿ ಕಾಲಿಟ್ಟಿರುವಂಥ ನಮಗಳಿಗೆ ಕರ್ತನು ಕೊಟ್ಟಿರುವಂಥ ಕೆಲವು ವಾಗ್ದಾನಗಳು ದೇವರು ಯಾಕೆ ನೆರವೇರ್ತಾ ಇಲ್ಲ ಎಂಬುದಾಗಿ ಭಾಳಷ್ಟು ಜನರೇ ನಾವು ಆಲೋಚನೆ ಮಾಡ್ತಾ ಇರುವಾಗ, ಅದೇ ರೀತಿಯಲ್ಲಿ ಎಷ್ಟೋ ಜನರಿಗೆ ಫರೋಹನ ದೇವರಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನು ನಿಮಗೆ ಜೊತೆ ವಿಮೋಚನೆ ಕಾಂಡ 7ನೇ ಅಧ್ಯಾಯ 4ನೇ ವಚನದಲ್ಲಿ ಫರೋಹನನು ಐಗುಪ್ತ ಜನರು ಎಷ್ಟೋ ಒಂದು ಕಷ್ಟವು ಇಸ್ರಾಯೇಲ್ ಜನರಿಗೆ ಕೊಡ್ತಾ ಇರುವಾಗ ಇಸ್ರಾಯೇಲರ ನಿಮಿತ್ತವಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ನನ್ನ ಕೈ ಚಾಚಿ ನಿಮ್ಮನ್ನು ನಾನು ಹೊರ ತರ್ತಾ ಇದ್ದೇನೆ. ಅವರು ಅಳ್ತಾ ಇದ್ರು, ಗೋಳಾಡ್ತಾ ಇದ್ರು. ಅಂಥ ಒಂದು ಸಂದರ್ಭದಲ್ಲಿ ದೇವರಾತ್ಮನ ಅವರಿಗೆ ಕೈ ಚಾಚಿ ನಾನು ನಿಮ್ಮನ್ನು ಈ ಒಂದು ಕಷ್ಟದಿಂದ ನಾನು ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಮಾತನಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೇವೆ. ಯಾಕೆ ಈ ರೀತಿಯಾದ ವಾಗ್ದಾನಗಳನ್ನು ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇರುವಾಗ ನಾವು ಅದೇ ರೀತಿಯಲ್ಲಿ ವಿಮೋಚನೆ ಕಾಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಐಗುಪ್ತರ ನಿಮಿತ್ತವಾಗಿ ಎಷ್ಟೋ ಹಿಂಸೆಗೆ ಒಳಪಡ್ತಾ ಇರುವ ಇಸ್ರಾಯೇಲ್ ಜನರು ಅವರು ದಾಸತ್ವದಲ್ಲಿರುವಾಗ ದೇವರ ಆತ್ಮನು ಅವರಿಗೆ ಮತ್ತೆ ವಾಗ್ದಾನ ಮಾಡ್ತಾ ಇದ್ದಾನೆ, ನಾನು ನಿಮ್ಮನ್ನು ಕೈ ಚಾಚಿ ಹೊರ ತೆಗೆದುಕೊಂಡು ಬರಲಿಕ್ಕಿದ್ದೇನೆ ಎಂಬುದಾಗಿ. ಅಷ್ಟು ಮಾತ್ರವಲ್ಲದೆ ವಿಮೋಚನೆ ಕಾಂಡ 3ನೇ ಅಧ್ಯಾಯ 7ನೇ ವಚನದಲ್ಲಿ ಇದೇ ವಚನದಲ್ಲಿ ನಾವು ಗಮನಿಸುವುದಾದರೆ, ಅವರು ಬಿಟ್ಟಿ ಕೆಲಸವನ್ನು ಮಾಡ್ತಾ ಇದ್ದು ದೇವರಿಗೆ ಅತಿಯಾಗಿ ದುಃಖದಿಂದ, ದೇವರೇ ಈ ಒಂದು ಕಷ್ಟದಿಂದ ನೀನು ನಮ್ಮನ್ನು ಯಾವಾಗ ಬಿಡುಗಡೆ ಮಾಡ್ತೀವಿ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇರುವಾಗ ಕರ್ತನಲ್ಲಿ ವಾಕ್ಯವು ಮಾತನಾಡ್ತಾ ಇದ್ದೇನೆ, ಈಗೋ ನಾನು ನಿಮಗೆ ನನ್ನ ಹಸ್ತವು, ನನ್ನ ಬಲದ ಹಸ್ತದಿಂದ ನಾನು ನಿಮ್ಮನ್ನು ಕೈ ಚಾಚಿ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಇಷ್ಟೊಂದು ವಾಗ್ದಾನ ಮಾಡ್ತಾ ಇರುವಂಥ ನಮಗಳಿಗೆ ದೇವರಾತ್ಮನು ಈ ರೀತಿಯಾಗಿ ಮಾತನಾಡ್ತಾ ನಾವು ನೆನೆಸ್ತಾ ಇರಬಹುದು, ದೇವರು ಈ ರೀತಿಯಾಗಿ ಎಷ್ಟೋ ವಾಗ್ದಾನಗಳನ್ನು ಕೊಡ್ತಾ ಇದ್ದಾನಲ್ಲ, ಆದರೆ ದೇವರೇ ನನ್ನ ಜೀವಿತದಲ್ಲಿ ಈ ವಾಗ್ದಾನ ಯಾಕೆ ನೆರವೇರ್ತಾ ಇಲ್ಲ ಎಂಬುದಾಗಿ ಯಾವಾಗಲೂ ಒಂದು ಪ್ರಶ್ನಾರ್ಥಕವಾದ ಚಿಹ್ನೆ ಇತ್ತು. ಇಂಥ ಒಂದು ಚಿಹ್ನೆ, ಇಂಥ ಒಂದು ಆಲೋಚನೆ ಯಾರು ಮಾಡ್ತಾ ಇದ್ರು ಎಂಬುದಾಗಿ ನಾವು ಗಮನಿಸುವುದಾದರೆ, ಆದಿಕಾಂಡದಲ್ಲಿ ಅಬ್ರಹಾಮನು 15ನೇ ವಚನ 5ನೇ ವಚನದಲ್ಲಿ ಅವನು, ದೇವರೇ ಈಗಾಗಲೇ ನನಗೆ ಎಷ್ಟೊಂದು ವಾಗ್ದಾನಗಳನ್ನು ನೀನು ಕೊಟ್ಟಿದ್ದಿ, ಹೊಸ ವರ್ಷದಲ್ಲಿ ವಾಗ್ದಾನ ಕೊಟ್ಟಿದ್ದಿ, ಎಷ್ಟೋ ಒಂದು ವಾಗ್ದಾನಗಳನ್ನು ನೀನು ನೀಡ್ತಾ ಇದ್ದಿ, ಆದರೆ ನನಗೆ ಈ ವಾಗ್ದಾನ ನೆರವೇರ್ತಾ ಇಲ್ಲಲ್ಲ, ನನಗೆ ಎಷ್ಟೊಂದು ವಾಗ್ದಾನಗಳು ಕೊಟ್ಟಿದ್ದಿ, ನನ್ನ ಜೀವಿತದಲ್ಲಿ ಈ ವಾಗ್ದಾನಗಳು ನೆರವೇರ್ತಾ ಇಲ್ಲ ಎಂಬುದಾಗಿ ಅಬ್ರಹಾಮನ ಜೀವಿತದಲ್ಲಿ ಅವನು ದೇವರಿಗೆ ಕ್ವಶನ್ ಆಗ್ತಾ ಇದ್ದಾನೆ. ಅವನು ದೇವರ ಹತ್ರ ಬೇಡ್ತಾ ಇದ್ದಾನೆ, ದೇವರೇ ನನಗೆ ಇಷ್ಟೊಂದು ಎಲ್ಲ ಆಶೀರ್ವಾದ ಮಾಡಿದಿ, ಇಷ್ಟೊಂದು ವಾಗ್ದಾನಗಳು ಕೊಟ್ಟಿದ್ದಿ. ಅವನು ಚಿಂತೆಯಲ್ಲಿದ್ದಾನೆ. ಆದರೆ ದೇವರಾತ್ಮನಲ್ಲಿ ಹೇಳ್ತಾ ಇದ್ದಾನೆ, ಅವನು ಹೊರ ತೆಗೆದುಕೊಂಡು, ಈಗೋ ನೀನು ಆಕಾಶದ ಕಡೆ ನಿನ್ನ ಕಣ್ಣೆತ್ತಿ ನೋಡು, ಎಷ್ಟೊಂದು ನಕ್ಷತ್ರಗಳಿವೋ ಅಷ್ಟೊಂದು ಉನ್ನತವಾದ ಒಂದು ಸಂತಾನವನ್ನು ನಾನು ನಿನಗೆ ಕೊಡುತ್ತೇನೆ. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಜೀವಿತದಲ್ಲಿ ಸೋಲುವಿಕೆಯಲ್ಲಿ ಇರ್ತೇವೆ. ದೇವರೇ ನೀನು ನಮಗೆ ಕೈ ಚಾಚಿ ಆಶೀರ್ವಾದ ಮಾಡ್ತಾ ಇದ್ದೀ ಎಂಬುದಾಗಿ ನೀನು ವಾಗ್ದಾನ ಮಾಡ್ತಾ ಇದ್ದೀ, ಅಯ್ಯ ಹೊಸ ವರ್ಷದಲ್ಲಿ ಇಷ್ಟೊಂದು ವಾಗ್ದಾನಗಳು ನೀನು ನಮಗೆ ಕೊಟ್ಟಿದ್ದೀ ಎಂಬುದಾಗಿ ನೀನು ನಮಗೆ ಹೇಳ್ತಾ ಇರ್ಬೋದು. ಆದರೆ ದೇವರಾತ್ಮನ ಅಬ್ರಹಾಮನಿಗೆ ಹೇಳಿದ ರೀತಿಯಲ್ಲಿ ನಾವು ಗಮನಿಸಬಹುದು, ಈಗೋ ಹೌದು ನಿನಗೆ ಸಂತಾನವಿಲ್ಲ, ಆದರೆ ಇಷ್ಟೊಂದು ದೊಡ್ಡ ಸಂತಾನವು ನಿನಗೆ ಕೊಡುತ್ತೇನೆ ಎಂಬುದಾಗಿ ದೇವರಾತ್ಮನು ಹೇಳ್ತಾ ಇದ್ದಾನೆ. ಆದರೆ ಈ ಒಂದು ಹೊಸ ವರ್ಷದಲ್ಲಿ ನಾವು ನೋಡ್ತಾ ಇರ್ಬೋದು, ಎಷ್ಟೋ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೇವೆ, ಅಲ್ಲಿ ಈ ರೀತಿ ಆಯಿತು, ಈ ರೀತಿ ಪಾಸ್ಗಳು ತಿರ್ಕೊಂಡ್ರು, ಈ ರೀತಿಯಾದ ಒಂದು ಕಷ್ಟಗಳು ಉಂಟಾಗಿದೆ, ಅಮೇರಿಕಾದಲ್ಲಿ ಈ ರೀತಿ ಆಯಿತು ಎಂಬುದಾಗಿ ನಾವು ಭಾಳಷ್ಟು ಈ ರೀತಿ ನೋಡ್ತಾ ಇರ್ಬೋದು. ಆದರೆ ದೇವರು ವಾಗ್ದಾನ ಹೇಳ್ತಾ ಇದ್ದಾನೆ, ಇಂಥ ಒಂದು ಕಠಿಣವಾದ ಕಾರ್ಯಗಳಿಂದ ನಾನು ನಿಮ್ಮನ್ನು ಬಿಡಿಸ್ತೇನೆ. ಇದು ಜನರಿಗೆ, ಲೋಕದವರಿಗೆ ಇದು ಕಷ್ಟಕರವಾಗಿರ್ಬೋದು. ಇದು ಲೋಕದವರಿಗೆ ಅಯ್ಯೋ ಈ ರೀತಿಯಾದ ಸುಡ್ತಾ ಇದೆಯಲ್ಲ, ನನ್ನ ಮನೆ ಸುಟ್ಟೋಗ್ತಾ ಇದೆಯಲ್ಲ, ನನಗೆ ಕಷ್ಟ ಆಗ್ತಾ ಇದೆಯಲ್ಲ ಎಂಬುದಾಗಿ ನಾವು ನೆನೆಸಬಹುದು. ಆದರೆ ಅದರಲ್ಲಿರುವಂಥ ಆತ್ಮಿಕ ಜನರಿಗೆ, ಅಂದರೆ ನಮಗಳಿಗೆ ದೇವರ ಬಿಡುಗಡೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಲೋಟನ ಭವಿಷ್ಯದ ಜೀವನದಲ್ಲಿ ಕೂಡ ಗಮನಿಸಬಹುದು. ಲೋಕದಲ್ಲಿ ನಾವೆಲ್ಲ ಈ ದಿನಮಾನಗಳಲ್ಲಿ, ಭಾರತ ದೇಶದ ಮಾತ್ರವಲ್ಲ ಪ್ರಪಂಚದಲ್ಲಿ ಇರುವುದೆಲ್ಲ, ಲೋಟನು ಯಾವ ರೀತಿಯಾದಿ ತನ್ನ ಸೊದೋಮ್ ಗೊಮರ ಪಟ್ಟಣದಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಪರಿಸ್ಥಿತಿಯಲ್ಲಿ ನಾವುಗಳ ಕೂಡ ಇದ್ದೇವೆ. ಆದರೆ ಇಂಥ ಒಂದು ಕಾರ್ಯಗಳಲ್ಲಿ ಕ್ರೈಸ್ತರಾದಂಥ ನಮಗಳಿಗೆ ಆತನ ಹಸ್ತ ನೀಡಿ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕಿದ್ದಾನೆ. ನಾವು ನೆನೆಸ್ತಾ ಇರ್ಬೋದು, ಅಯ್ಯೋ ದೇವರೇ ಇದು ನನಗೆ ನೀನು ವಾಗ್ದಾನ ಕೊಟ್ಟಿದ್ದಿ ಹೊಸ ವರ್ಷದಲ್ಲಿ, ದೇವರೇ ಈ ಒಂದು ಜನವರಿ ತಿಂಗಳಲ್ಲಿ ವಾಗ್ದಾನ ಕೊಟ್ಟಿದ್ದಿ, ಅಯ್ಯ ದೇವರೇ ಈ ಒಂದು ವಾಗ್ದಾನಗಳು ಕೈ ಚಾಚಿ ಕಾಪಾಡ್ತಾ ಇದೆ ಎಂಬುದಾಗಿ ನಾವು ವಾಗ್ದಾನವನ್ನು ನೆನೆಸ್ತಾ ಇರ್ಬೋದು. ಅದೇ ರೀತಿ ಅಬ್ರಹಾಮನಲ್ಲಿ ನೆನೆಸಿದ
ಅಯ್ಯೋ ನನಗೆ ಇಷ್ಟೆಲ್ಲ ಆಶೀರ್ವಾದ ಇದೆ, ಆದರೆ ನನಗೆ ಮಕ್ಕಳೇ ಇಲ್ಲ, ನನ್ನ ಕುಟುಂಬದಲ್ಲಿ ಮಕ್ಕಳಿಲ್ಲ ಎಂಬುದಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಆದರೆ ಅವನು ಹೊರ ತೆಗೆದುಕೊಂಡು ಬಂದಂದ, ಈಗೋ ನಾನು ಉಸುಕಿನ ಉಪಾಧಿಯಲ್ಲಿ ಅಥವಾ ನಕ್ಷತ್ರಗಳು ಯಾವ ರೀತಿಯಲ್ಲಿದೆಯೋ ಆ ರೀತಿ ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ಆದರೆ ಯಾರಿಗೆ ಈ ವಾಗ್ದಾನ? ಕ್ರೈಸ್ತರು ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಿಗೆ ಈ ಆಶೀರ್ವಾದ. ಯಾರು ಆತ್ಮಿಕವಾಗಿ ಬೆಳೀತಾ ಇರ್ತಾರೋ, ದೇವರ ಪಾದಗಳಲ್ಲಿ ಹಿಡಿದುಕೊಂಡು ಜೀವನ ಮಾಡ್ತಾ ಇರ್ತಾರೋ, ಅವರಿಗೆ ಆತನ ಹಸ್ತ ನೀಡಿ ಈ ಒಂದು ಸೊದೋಮ್ ಗೊಮೋರ ಪಟ್ಟಣದಿಂದ ಯಾವ ರೀತಿ ಲೋಟನನ್ನು ಕಾಪಾಡಿದನೋ ಅದೇ ರೀತಿಯಲ್ಲಿ ಕ್ರೈಸ್ತರಿಗೆ ದೇವರು ಕಾಪಾಡ್ತಾ ಇರ್ತಾನೆ. ನಾವು ಗಮನಿಸಬಹುದು, ಈ ಒಂದು ಭಯದಿಂದ ಎಷ್ಟೋ ಜನ ದೀಕ್ಷಾಸ್ಥಾನ ತೆಗೆದುಕೊಳ್ತಾ ಇದ್ದಾರೆ. ಈ ಒಂದು ಭಯದಿಂದ ತಮ್ಮ ಹೃದಯಗಳನ್ನು ಮಾರ್ಪಡಿಸಿಕೊಳ್ತಾ ಇದ್ದಾರೆ. ನಾವು ಗಮನಿಸುವುದಾದರೆ, ಅದೇ ಆದಿಕಾಂಡದಲ್ಲಿ 19ನೇ 16ನೇ ವಚನದಲ್ಲಿ ಆ ಲೋಟನ ಹೆಂಡತಿಗೆ ಲೋಕದ ಮೇಲೆ ಆಸೆ ಇತ್ತು. ನಮ್ಮಲ್ಲಿ ಕೂಡ ದೇವರನ್ನು ನಂಬಿರ್ತೇವೆ, ಆರಾಧನೆ ಮಾಡ್ತಾ ಇರ್ತೇವೆ, ದೇವರನ್ನು ಸ್ತುತಿ ಮಾಡ್ತಾ ಇರ್ತೇವೆ, ಆದರೆ ನಮ್ಮ ಆಸೆ ಇನ್ನು ಲೋಕದ ಮೇಲೆ ಇರುವಾಗ ನೀನು ಕೂಡ ಉಪ್ಪಿನ ಸ್ತಂಭವಾಗುವುದು ಬಹಳ ಸಮೀಪವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆ ದಿನಗಳಲ್ಲಿದ್ದೇವೆ. ದೇವರು ಹೇಳ್ತಾ ಇದ್ದಾನೆ, ನನ್ನ ಹಸ್ತ ನಿನ್ನ ಜೊತೆಯಲ್ಲಿದೆ, ನಾನು ನಿನ್ನನ್ನು ಕಾಪಾಡಲಿಕ್ಕಿದ್ದೇನೆ, ಖಚಿತವಾಗಿ ನಾನು ನಿನ್ನನ್ನು ಕಾಪಾಡ್ತಾ ಇದ್ದೀನಿ. ಯಾಕೆ ನಿನ್ನನ್ನು ಕಾಪಾಡಲಿಕ್ಕಿದ್ದೇನೆ ಅಂದರೆ, ನಾನು ನಿಮ್ಮನಿಗೆ ಸ್ವತಃ ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನೆ, ಅದಕ್ಕಾಗಿ ನಿಮ್ಗೆ ಕಾಪಾಡ್ತಾನೆ. ಯಾವಾಗ ನೀನು ಇನ್ನೂ ಲೋಕದಲ್ಲಿ ಇದೆಯೋ, ಸಭೆಯಲ್ಲಿದ್ದುಕೊಂಡು ಅಥವಾ ಕುಟುಂಬದಲ್ಲಿದ್ದುಕೊಂಡು ಲೋಕವನ್ನು ನೀನು ದೃಷ್ಟಿ ನೋಡಿರುವಾಗ ಖಚಿತವಾಗಿ ಆತನ ಹಸ್ತ ನಿನ್ನ ಹತ್ರ ಇಲ್ಲ. ಖಚಿತವಾಗಿ ಆತನ ಹಸ್ತದ ನೀಡದಲ್ಲಿ ಆತನ ಹಸ್ತವು ನಿನ್ನಲ್ಲಿ ಇರುವುದಿಲ್ಲ. ಯಾವಾಗ ಕರ್ತನಲ್ಲಿ ನೀನು ನೆಲೆಗೊಂಡಿರುತ್ತೀಯೋ, ಯಾವಾಗ ಆತನ ಹಸ್ತದಲ್ಲಿ ಇರುವಾಗ ಆತನು ನಿನ್ನನ್ನು ಈ ಒಂದು ಕಠಿಣ ಕಾರ್ಯಗಳಿಂದ ಬಿಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಅದೇ ರೀತಿಯಲ್ಲಿ ಅಪೊಸ್ತಲ ಕಾರ್ಯಗಳು 12ನೇ 9ನೇ ವಚನದಲ್ಲಿ ನಾವು ಗಮನಿಸುವುದಾದರೆ ಅಲ್ಲಿ ನಡೆದಿರುವುದೇನೆಂದರೆ, ಈಗಾಗಲೇ ಒಬ್ಬ ಶಿಷ್ಯನು ಸತ್ತೋಗಿದ್ದ. ಈಗಾಗಲೇ ಒಬ್ಬ ಶಿಷ್ಯನಲ್ಲಿ ಸತ್ತೋಗಿದ್ರಿ, ಸೇವಕರಲ್ಲಿ ಸತ್ತೋದ್ರು. ಇನ್ನು ಎರಡನೇದಾಗಿ ಸೇವಕರು ಸಾಯಬೇಕಾದದ್ದು ಯಾರಂದ್ರೆ ಪೇತ್ರನಲ್ಲಿ ಸಾಯಬೇಕು. ಪಾಸ್ಟರ್ನವ್ರು ಹೇಳಿದ ಪ್ರಕಾರ ಆ ಮಾತು ನನಗೆ ಭಾಳ ನನ್ನ ಹೃದಯಕ್ಕೆ ಅದು ತಟ್ಟುವಂತಾಯಿತು. ಅದಕ್ಕಾಗಿ ಇದನ್ನೆಲ್ಲ ನಾನು ಜಲ್ದಿ ಹೇಳ್ತಾ ಇದೊಂದು ನಾನು 2 ನಿಮಿಷದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪಾಸ್ಟರ್ಸ್ಗಾಗಿ ಪ್ರಾರ್ಥನೆ ಮಾಡುವುದು ಸಭೆಯ ಭಾರವಾಗಬೇಕು. ಪ್ರಾರ್ಥನೆ ಮಾಡುವುದು, ಯಾಕಂದ್ರೆ ಒಳ್ಳೆ ಉನ್ನತವಾದ ಸೇವಕರು ಮರಣಗಳು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಸಭೆಯಾದ ನಾವುಗಳು. ನಾನು ಈ ಮಾತುಗಳು ನಿಮ್ಗೆ ಹೇಳ್ತಾ ಇರುವುದು ಅದು ನಿಮಗೆ ದುಃಖಕರವಾಗಿರಬಹುದು. ಸಭೆ, ನಾವು ಉನ್ನತವಾಗಿ ನನ್ನ ಮನೆ, ನನ್ನ ಕುಟುಂಬ, ನನ್ನ ಮನೆ, ನನ್ನ ಜೀವಿತ ಎಂಬುದಾಗಿ ನಾವು ಪ್ರಾರ್ಥನೆಯಲ್ಲಿ ಇರ್ತಾ ಇದ್ದೇವೆ. ಪಾಸ್ಟರ್ಸ್ಗಳು ಇಲ್ಲದೆ ಹೋದರೆ, ಒಬ್ಬ ಪಾಸ್ಟರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಪಾಸ್ಟರ್ಸ್ ಇಲ್ಲದೆ ಹೋದರೆ, ದುರಾತ್ಮನ ಪ್ರಾರ್ಥನೆ ಮಾಡುವವರು ಇಲ್ಲದೆ ಹೋದರೆ, ದುರಾತ್ಮ ಶಕ್ತಿಗಳು ಹೆಚ್ಚಾಗಿ ಲೋಕದ ಮೇಲೆ, ಕ್ರೈಸ್ತರ ಮೇಲೆ ಅದು ಹೆಚ್ಚಾದ ಪ್ರಭಾವ ಬೀಳುತ್ತದೆ. ಯಾವಾಗ ಆ ಯೌವನಸ್ಥರ, ನಾನು ಒಬ್ಬ ಬ್ರದರನ್ನಾಗಲಿ ಪಾಸ್ಟರ್ ಇಲ್ಲಿ ನಾನು ಮಕ್ಕೊಂಡು ರಾತ್ರಿಯಲ್ಲಿ ಇರುವಾಗ ನಾನು ನೋಡಿದೆ, ಇಲ್ಲಿ ಬಂದವರು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಿದ್ರು. ಈ ಸೇವಕರೇ ಇಲ್ಲದೆ ಹೋದರೆ ಸೈತಾನನ ಕಾರ್ಯ ಹೆಚ್ಚಾಗಿ ಕ್ರೈಸ್ತರ ಮೇಲೆ ಅದು ಪ್ರಭಾವವಾಗಿ ಬೀಳ್ತಾ ಹೋಗ್ತದೆ. ಸೇವಕರಿಗಳಿಗಾಗಿ ಪ್ರಾರ್ಥನೆ ಮಾಡ್ರಿ, ಸೇವಕರಿಗಳಿಗಾಗಿ ಕಣ್ಣೀರು ಬಿಡ್ರಿ. ಸೇವಕರ ಸಭೆ ನಿಮಿತ್ತವಾಗಿ ನಾವು ಅಳಬೇಕಾದ ಸಂದರ್ಭ ಇದೆ. ಯಾಕಂದ್ರೆ ಅಂತ್ಯಕಾಲದಲ್ಲಿ ನಾವಿದ್ದೇವೆ, ಅಂತ್ಯ ಸಂದರ್ಭದಲ್ಲಿದ್ದೇವೆ. ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶನ ಮಾಡುವ ರೀತಿಯಲ್ಲಿ ಈ ಜನ ದೇವರು ಈ ಕೊನೆಯ ದಿನಗಳಲ್ಲಿ ಅದು ಖಚಿತವಾಗಿ ನಾಶನವಾಗ್ತದೆ. ಪ್ರಾರ್ಥನೆ ಮಾಡುವ ಸೇವಕರೇ ಇಲ್ಲದೆ ಹೋದರೆ ಅದು ಸಭೆಯ ಮೇಲೆ ಬೀಳುತ್ತದೆ, ಸಭೆ ಮೇಲೆ ಅದು ಅಟ್ಯಾಕ್ ಮಾಡ್ತದೆ. ಸೈತಾನನ್ನು ಅಂಕಲ್ ಅವರು, ಪಾಸ್ಟರ್ ಅವರು ನಮಗೆ ಹೇಳಿದ ರೀತಿಯಲ್ಲಿ ಸೈತಾನನ ಪ್ರಭಾವ ಸಭೆಯ ಮೇಲೆ ಖಚಿತವಾಗಿ ಬೀಳುತ್ತದೆ ಪಾಸ್ಟರ್ ಇಲ್ಲದೆ ಹೋದಾಗ. ಹಲ್ಲೆಲೂಯಾ. ಅವರಿಗಾಗಿ ನಾವು ಪ್ರಾರ್ಥಿಸಬೇಕು. ಅವರು ಮೆಸೇಜ್ ಕೊಡುವುದಕ್ಕಾಗಿ ಪ್ರಾರ್ಥಿಸಬೇಕು, ಅವರು ಇರುವುದಕ್ಕಾಗಿ ಪ್ರಾರ್ಥಿಸಬೇಕು, ಅವ್ರಿಗೆ ಆರೋಗ್ಯಕ್ಕಾಗಿ ಪ್ರಾರ್ಥಿಸಬೇಕು, ಅವರ ಒಂದು ಬಲಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಯಾಕಂದರೆ ಒಂದು ಕೇವಲ ಹೊಸನ ಮಿನಿಸ್ಟ್ರಿ ಮಾತ್ರವಲ್ಲ, ನಾನು ಎಷ್ಟೋ ಸಭೆಗಳಲ್ಲಿ ಎಷ್ಟೋ ಪಾಸ್ಟರ್ ಹತ್ರ ನಾನು ನೋಡ್ತಾ ಇದ್ದೇನೆ ಪ್ರಿಯರೇ, ಈ ಕೊನೆ ದಿನಮಾನಗಳಲ್ಲಿ ಸಭೆ ಪೇತ್ರನು ಪ್ರಾರ್ಥನೆ ಮಾಡಿದ ಬಿಡುಗಡೆ ಹೊಂದಲಿಲ್ಲ. ಸಭೆ ಪ್ರಾರ್ಥನೆ ಮಾಡಿತ್ತು, ದೇವದೂತರು ಬಂದರು, ಬಿಡುಗಡೆ ಹೊಂದಿದ್ರು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ.